Hello everyone, welcome to my channel. In previous videos we studied 30 questions of computer subject, and in this video we will move on to the 10 more questions. Let's start. 31. Which is an example of cloud storage? ಯಾವುದು ಒಂದು ಕ್ಲೌಡ್ ಸ್ಟೋರೇಜ್ಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸು ಗೂಗಲ್ ಡ್ರೈವ್, MS ಪೇಂಟ್, VLC ಮೀಡಿಯಾ, ಕ್ಯಾಲ್ಕುಲೇಟರ್. ಸೊ ನೋಡಿ, ಕ್ಲೌಡ್ ಸ್ಟೋರೇಜ್ಗೆ ಯಾವುದು ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಕ್ಯಾಲ್ಕುಲೇಟರ್ ಬರಲ್ಲ, ಯಾಕಂದರೆ ನಾವು ಓನ್ಲಿ ಫಾರ್ ಕ್ಯಾಲ್ಕುಲೇಟಿಂಗ್ ದ ನಂಬರ್ಸ್ ಯೂಸ್ ಮಾಡೋದು. VLC ಮೀಡಿಯಾ ಪ್ಲೇಯರ್ ಅಂದರೆ ಬರೀ ವಿಡಿಯೋ ನೋಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ MS ಪೇಂಟ್ ಅಂದರೆ ಓನ್ಲಿ ಪೇಂಟ್ ಯೂಸ್ ಮಾಡೋ ಸಾಫ್ಟ್ವೇರ್ ಅದು. ಸೊ ದಟ್ಸ್ ವೈ ಗೂಗಲ್ ಡ್ರೈವ್ ಈಸ್ ದ ಆನ್ಸರ್ ಫಾರ್ ಕ್ಲೌಡ್ ಸ್ಟೋರೇಜ್. ಓಕೆ, ಕ್ಲೌಡ್ ಸ್ಟೋರೇಜ್ನ ಎಕ್ಸಾಂಪಲು ಗೂಗಲ್ ಡ್ರೈವ್ ಅಂತ ಅರ್ಥ. ಆಪ್ಷನ್ ಎ. 32nd ಕ್ವೆಶನ್. ವಿಚ್ ಒನ್ ಈಸ್ ಅ ಸರ್ಚ್ ಇಂಜಿನ್? ಯಾವುದು ಒಂದು ಸರ್ಚ್ ಇಂಜಿನ್ ಆಗಿದೆ ಕೆಳಗಿನ 4 ಅಂಶಗಳಲ್ಲಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ: ಗೂಗಲ್, ವಿಂಡೋಸ್, ಎಕ್ಸೆಲ್ ಆ್ಯಂಡ್ ಫೋಟೋಶಾಪ್. ನೋಡಿ, ವಿಂಡೋಸು ಆಗಲ್ಲ, ಯಾಕಂದರೆ ದಟ್ ಈಸ್ ನಾಟ್ ಅ ಸರ್ಚ್ ಇಂಜಿನ್. ಎಕ್ಸೆಲ್ಲು ಓನ್ಲಿ ಫಾರ್ ಶೀಟ್ಸ್ ರೆಡಿ ಮಾಡೋಕ್ಕೆ. ಫೋಟೋಶಾಪು ಓನ್ಲಿ ಫಾರ್ ಎಡಿಟಿಂಗ್. ಸಾರಿ, ಇದು ಎಡಿಟಿಂಗಷ್ಟೇ ಯೂಸ್ ಮಾಡೋದು. ಯಾವುದು? ಫೋಟೋಶಾಪ್ನ. ಸೊ ದಟ್ಸ್ ವೈ ಫೋಟೋಶಾಪ್ ಬರಲ್ಲ, ಎಕ್ಸೆಲ್ ಬರಲ್ಲ, ವಿಂಡೋಸ್ ಬರಲ್ಲ. ದ ಆನ್ಸರ್ ಈಸ್ ಗೂಗಲ್, ಬಿಕಾಸ್ nowadays we are using more ಸರ್ಚ್ ಇಂಜಿನ್ ಈಸ್ ಅ ಗೂಗಲ್. ಬಿಕಾಸ್ ಏನೇ ನಮಗೆ ಗೊತ್ತಿಲ್ಲ ಅಂದರೂ ಕೂಡ ನಾವು ಸರ್ಚ್ ಮಾಡೋದು ಗೂಗಲಲ್ಲೇ. ಸೊ ದ ಆನ್ಸರ್ ಈಸ್ ಎ, ಆಪ್ಷನ್ ಎ. ಓಕೆ, ನೆಕ್ಸ್ಟ್ 33rd ಕ್ವೆಶನ್. ವಿಚ್ ಸಿಂಬಾಲ್ ಈಸ್ ಯೂಸ್ಡ್ ಇನ್ ವೆಬ್ಸೈಟ್ ಅಡ್ರೆಸ್? ಸೊ ಇನ್ ಪ್ರೀವಿಯಸ್ ವೀಡಿಯೋಸ್ ನಾನು ಏನು ಕ್ವೆಶನ್ ಬಂದಿತ್ತು ಅಂದರೆ, ಯಾವ ಸಿಂಬಾಲು ಇಮೇಲಲ್ಲಿ ಯೂಸ್ ಮಾಡ್ತಾರೆ, ಇಮೇಲ್ ಅಡ್ರೆಸ್ಸಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದರು. ಅದೇ ರೀತಿ ಈ ಕ್ವೆಶನಲ್ಲಿ ವೆಬ್ಸೈಟ್ ಅಡ್ರೆಸ್ಸಲ್ಲಿ ಯಾವ್ದು ಯೂಸ್ ಮಾಡ್ತಾರೆ, ಯಾವ ಸಿಂಬಾಲ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಎಟ್, ಆಪ್ಷನ್ ಬಿ ಸ್ಲ್ಯಾಶ್, ಆಪ್ಷನ್ ಸಿ ಡಾಟ್ ಆ್ಯಂಡ್ ಆಪ್ಷನ್ ಡಿ ಪರ್ಸಂಟೇಜ್. ಆಬ್ವಿಯಸ್ಲಿ ಪರ್ಸಂಟೇಜ್ ಯೂಸ್ ಮಾಡಲ್ಲ, ಸ್ಲ್ಯಾಶ್ ಕೂಡ ನಾವು ಯೂಸ್ ಮಾಡಲ್ಲ. ಎಟ್ಟು ನಾವು ಇಮೇಲಲ್ಲಿ ಯೂಸ್ ಮಾಡ್ತೀವಿ, ಜಿಮೇಲ್, ಇಮೇಲಲ್ಲಿ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಡಾಟ್, ಬಿಕಾಸ್ www ಡಾಟ್ ಅಂತ ಕರಿತೀವಿ, ಅಥವಾ NCERT ಡಾಟ್, ಈ ಥರ ಏನೇ ನಾವು ವೆಬ್ಸೈಟ್ ಅಡ್ರೆಸ್ನ ನೋಡ್ತಾ ಹೋದರೆ ಅಲ್ಲಿ ಡಾಟ್ ಈಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ದ ಆನ್ಸರ್ ಈಸ್ ಡಾಟ್, ಆಪ್ಷನ್ ಸಿ. 34th ಕ್ವೆಶನ್. ವಿಚ್ ಫೈಲ್ ಎಕ್ಸ್ಟೆನ್ಷನ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ಸ್ ಇನ್ ಬ್ರ್ಯಾಕೆಟ್ ನ್ಯೂ ಫಾರ್ಮೆಟ್ ಅಂತ ಕೇಳಿದ್ದಾರೆ. ಅಂದರೆ ವಿಚ್ ಫೈಲ್ ಎಕ್ಸ್ಟೆನ್ಷನ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟಿಗೆ ಯಾವ ಫಾರ್ಮೆಟ್ ಇದು ಆಗಿದೆ, ಎಕ್ಸ್ಟೆನ್ಷನ್, ಅದರದ್ದು ಎಕ್ಸ್ಟೆನ್ಷನ್ ಏನು ಅಂತ ಕೇಳಿದ್ದಾರೆ. ನೋಡಿ, PPT ಅಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. PPT ಅಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಪವರ್ ಪಾಯಿಂಟ್. ಸೊ ಡಾಕ್ಯುಮೆಂಟ್ ಅಂತಂದರೆ ಇಟ್ಸ್ ಫಾರ್ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್. ಓಕೆ, JPG ಅಂದರೆ JPG ಅಂತಂದರೆ ಫೋಟೋಗಳಿಗೆ ಯೂಸ್ ಮಾಡೋದು ಏನದು ಎಕ್ಸ್ಟೆನ್ಷನ್, ಫೈಲ್ ಎಕ್ಸ್ಟೆನ್ಷನ್. ಓಕೆ, ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ, ಏನದು ಡಾಕ್ ಎಕ್ಸ್ ಅಂತ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಫೈಲ್ ಎಕ್ಸ್ಟೆನ್ಷನ್ ಈಸ್ ಯೂಸ್ಡ್ ಫಾರ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಕೇಳಿದ್ದಾರೆ. ಸೇಮು
ಆದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ಗೆ ಯಾವುದು ಅಂತ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಆಪ್ಷನ್ ಎ ಎಕ್ಸೆಲ್ ಎಸ್ ಎಕ್ಸ್ ಅದೇ ಆನ್ಸರ್ ಬರೋದು. ಯಾಕಂದರೆ ಡಾಕ್ ಇದು ಮೈಕ್ರೋಸಾಫ್ಟ್ ವರ್ಡಿಗೆ ಬರುತ್ತೆ, PPT ಅಂದರೆ ಪವರ್ ಪಾಯಿಂಟು, PDF ಅಂದರೆ ಫೈಲಿಗೆ ಬರುತ್ತೆ. ನೋಡಿ, ಡಾಕ್ ಅಂದರೆ ಮೈಕ್ರೋಸಾಫ್ಟ್ ವರ್ಡ್, ಇದು ಮೈಕ್ರೋಸಾಫ್ಟ್ ವರ್ಡಿಗೆ ಬರುತ್ತೆ. PPT ಅಂದರೆ ಪವರ್ ಪಾಯಿಂಟ್ ಬರುತ್ತೆ, PDF ಅಂದರೆ ಫೈಲ್ ಬರುತ್ತೆ. ಸೊ ದ ಆನ್ಸರ್ ಈಸ್ XLSX. ಇದನ್ನು ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ಗೆ ಫೈಲ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ 36th ಕ್ವೆಶನ್, ವಿಚ್ ಫೈಲ್ ಎಕ್ಸ್ಟೆನ್ಷನ್ ಈಸ್ ಯೂಸ್ಡ್ ಫಾರ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪವರ್ ಪಾಯಿಂಟ್ ಅಂತ ಕೇಳಿದ್ದಾರೆ, ನಾನು ಅದನ್ನು ರಿಪೀಟ್ಲಿ ಹೇಳ್ತಾ ಇದ್ದೀನಿ. PPT ಅಂದರೆ .pptx ಇದೆ ಎಕ್ಸ್ಟೆನ್ಷನ್ ಆಫ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್. ಓಕೆ, ಇದು TXT ಟೆಕ್ಸ್ಟ್. ಓಕೆ, ಅಷ್ಟೇ. ಇದು ಡಾಕ್ ಅಂದರೆ ವರ್ಡು, ಇದು ಎಕ್ಸೆಲ್. ಓಕೆ, ಸೊ ದ ಆನ್ಸರ್ ಈಸ್ C, PPT .pptx. 37th ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆ್ಯನ್ ಇಮೇಲ್ ಸರ್ವಿಸ್? ಯಾವುದು ಒಂದು ಎಕ್ಸಾಂಪಲ್ ಎದಕ್ಕೆ ಅಂದರೆ ಇಮೇಲ್ ಸರ್ವಿಸಸ್ಸಿಗೆ ಯಾವುದು ಎಕ್ಸಾಂಪಲ್ ಅಂದರೆ, ಸೊ ಆಬ್ವಿಯಸ್ಲಿ ದ ಆನ್ಸರ್ ಈಸ್ Gmail, ಬಿಕಾಸ್ ಯೂಟ್ಯೂಬು ಜಸ್ಟ್ ವಿಡಿಯೋ ಸರ್ವಿಸಸ್ ಅಂದರೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಆ್ಯಪ್ ಅದು. ವಾಟ್ಸಪ್ಪು ಕಮ್ಯುನಿಕೇಷನ್ನು, ಕ್ರೋಮ್ ಸರ್ಚಿಂಗ್ ಇಂಜಿನ್, ಅದು ಅಂದರೆ ಸರ್ಚ್ ಮಾಡೋದು ಕ್ರೋಮಲ್ಲಿ. ಸೊ ದ ಆನ್ಸರ್ ಈಸ್ Gmail. ನೆಕ್ಸ್ಟ್ ಕ್ವೆಶನ್, ವಿಚ್ ಕೀ ಈಸ್ ಯೂಸ್ಡ್ ಟು ಕ್ಯಾನ್ಸಲ್ ಆ್ಯನ್ ಆಪರೇಷನ್ ಅಂತ ಕೇಳಿದ್ದಾರೆ. ಯಾವುದು ಒಂದು ಕೀ ಆಪರೇಷನ್ನ ಕ್ಯಾನ್ಸಲ್ ಮಾಡ್ಬೋದು ಅಂತ ಕೇಳಿದ್ದಾರೆ. ನೋಡಿ, ಬ್ರೀಫಾಗಿ ನೋಡ್ತಾ ಹೋಗೋಣ. ಎಂಟರ್ ಅಂದರೆ ನೆಕ್ಸ್ಟ್ ಲೈನಿಗೆ ಹೋಗುತ್ತೆ. ಎಸ್ಕೇಪ್ ಅಂದರೆ ಕ್ಯಾನ್ಸಲ್ ಮಾಡೋ ಆಪ್ರೇಟರು, ಅದೊಂದು ಕೀ. ನೆಕ್ಸ್ಟ್ ಶಿಫ್ಟ್ ಅಂದರೆ ನೆಕ್ಸ್ಟ್ ಶಿಫ್ಟ್ ಆಗುತ್ತೆ. ಟ್ಯಾಬ್ ಅಂದರೆ ಸಮ್ ಸ್ಪೇಸ್. ಸೊ ದ ಆನ್ಸರ್ ಈಸ್ ಎಸ್ಕೇಪ್. ಓಕೆ, ಎಸ್ಕೇಪ್ ಅನ್ನೋ ಕೀ ಕ್ಯಾನ್ಸಲ್ ಆ್ಯನ್ ಆಪರೇಷನ್ ಅನ್ನೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ 39th ಕ್ವೆಶನ್, ವಿಚ್ ಡಿವೈಸ್ ಈಸ್ ಯೂಸ್ಡ್ ಟು ಸ್ಕ್ಯಾನ್ ಡಾಕ್ಯುಮೆಂಟ್ಸ್? ಯಾವುದು ಡಿವೈಸು ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಪ್ರಿಂಟರ್, ನೋ. ಸ್ಕ್ಯಾನರ್, ಓಕೆ, ಪಾಸಿಬಲ್ ಇದೆ. ಸ್ಪೀಕರ್, ದಟ್ ಈಸ್ ರಾಂಗ್. ಪ್ರಿಂಟರು ರಾಂಗು, ಸ್ಪೀಕರು ರಾಂಗು. ಸ್ಕ್ಯಾನರ್ ನೋಡೋಣ ಡಿ ಆಪ್ಷನಲ್ಲಿ ಏನಿದೆ ಅಂತ. ಸೊ ಡಿ ಆಪ್ಷನಲ್ಲಿ ಪ್ರಾಜೆಕ್ಟರ್ ಅಂತ ಇದೆ. ಪ್ರಾಜೆಕ್ಟರ್ ಕೂಡ ತಪ್ಪು. ದ ಆನ್ಸರ್ ಈಸ್ ಬಿ. ಓಕೆ, ದ ಆನ್ಸರ್ ಈಸ್ ಬಿ, ದಟ್ ಈಸ್ ಸ್ಕ್ಯಾನರ್. So last question of this video is, which of the following stores data permanently? ಯಾವುದು ಡಾಟಾನ ಸ್ಟೋರ್ ಮಾಡುತ್ತೆ ಪರ್ಮನೆಂಟಾಗಿ, ವಿತೌಟ್ ಡಿಲೀಟ್ ಮಾಡಿದ್ರೂ ಕೂಡ ಅದು ಅಲ್ಲೇ ಇರುತ್ತೆ? ಯಾವುದದು ಪರ್ಮನೆಂಟ್ ಆಗಿರೋದು ಅಂತ ಕೇಳಿದ್ದಾರೆ. ನೋಡಿ, ರ್ಯಾಮ್ ಬರಲ್ಲ. ಸ್ಯಾಚ್ ಮೆಮೊರಿ, ದಟ್ ಈಸ್ ಆಲ್ಸೋ ರಾಂಗ್. ROM is the correct answer because read only memory, ಅದು. ರಿಜಿಸ್ಟರ್ ಕೂಡ ಬರಲ್ಲ. ಸೊ ದ ಆನ್ಸರ್ ಈಸ್ C. ಓಕೆ, ಇಲ್ಲಿವರೆಗೂ ನಾವು 10 ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ವಿ. ನಿಮಗೆಲ್ಲರಿಗೂ ನಾನು ಎಕ್ಸ್ಪ್ಲೇನ್ ಮಾಡೋ ಕಾನ್ಸೆಪ್ಟು ಅರ್ಥ ಆಗ್ತಿದೆ ಅಂತಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇನ್ನೂ ನಾನು ಇಂಪ್ರೂವ್ಮೆಂಟ್ ಆಗಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ.
ನನಗೆ ಎಷ್ಟು ಗೊತ್ತಿದೆಯೋ ನಾನು ಅಷ್ಟು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಐ ಥಿಂಕ್ ಈ ಎಲ್ಲ ಕ್ವೆಶನ್ಸು ನಿಮ್ಗೆ ಹೆಲ್ಪ್ ಆಗ್ತಿದೆ ಓದೋಕ್ಕೆ ಅಂತ ಅಂದ್ಕೊತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.